ವೆಲ್ಕಮ್ ಟು ಮೈ ಕಿಚನ್. ನಾನಿವತ್ತು ಚಿಕನ್ ಗೀ ರೋಸ್ಟ್ ಮಾಡ್ತಾಯಿದ್ದೇನೆ. ಅದಕ್ಕೆ ನಾನು ಬ್ಯಾಡಗಿ ಮೆಣಸನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ಒಂದು 10ರಿಂದ 12 ತೆಗೆದುಕೊಂಡಿದ್ದೀನಿ. ಇದನ್ನು ಒಂದು ವಾರ್ಮ್ ವಾಟರ್ನಲ್ಲಿ, ಬೆಚ್ಚಗಿನ ನೀರಿನಲ್ಲಿ ಇದನ್ನು ನೆನೆಸಿಟ್ಟಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿನೂ ನೀವು ತೊಗೋಬೋದು ಖಾರಕ್ಕೆ. ನಾವು ಹೆಚ್ಚು ಖಾರ ತಿನ್ನೋದಿಲ್ಲ, ಹೀಗಾಗಿ ನಾನು ಬ್ಯಾಡಗಿ ಮೆಣಸು ಅಷ್ಟೇ ತೆಗೆದುಕೊಂಡಿದ್ದೀನಿ. ಇಲ್ಲಿ ನಾನು ಅರ್ಧ kg ಚಿಕನ್ ತೆಗೆದುಕೊಂಡಿದ್ದೀನಿ ವಿತ್ ಸ್ಕಿನ್ನು. ನೀವು ವಿತೌಟ್ ಸ್ಕಿನ್ನನ್ನು ತೊಗೋಬೋದು. ಇದಕ್ಕೆ ಮಸಾಲೆಗೆ ನಾನು 2 ಸ್ಪೂನಷ್ಟು ಧನಿಯಾ ಕಾಳು ತೆಗೆದುಕೊಂಡಿದ್ದೀನಿ. ಚಕ್ಕೆ, ಲವಂಗ, ಸ್ವಲ್ಪ ಹುಣಸೆಹಣ್ಣು, ಮೆಂತ್ಯ ಕಾಳು, ಸ್ವಲ್ಪ ಪೆಪ್ಪರು, ಆಮೇಲೆ ಇದು ಜೀರಿಗೆನ ತೆಗೆದುಕೊಂಡಿದ್ದೇನೆ, ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ಮತ್ತು ಇದಕ್ಕೆ ಮುಖ್ಯವಾಗಿ ನಮ್ಗೆ ಬೇಕಾದದ್ದು ತುಪ್ಪ ಮತ್ತು ಮೊಸರು ಮತ್ತು ಅರಿಶಿನ ಪುಡಿ, ಅಚ್ಚ ಖಾರದ ಪೌಡ್ರನ್ನು ಕೂಡ ನಾನು ತೆಗೆದುಕೊಂಡಿದ್ದೇನೆ. ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲು ನಾವು ಚಿಕನನ್ನು ಮ್ಯಾರಿನೇಟ್ ಮಾಡಬೇಕು. ಇದಕ್ಕೆ ನಾನು ನೋಡಿ ಇಲ್ಲಿ ಅರಿಶಿಣದ ಪೌಡ್ರನ್ನ ಹಾಕೋತಾ ಇದ್ದೇನೆ ಮತ್ತು ಈ ಅಚ್ಚ ಖಾರದ ಪೌಡ್ರ್ ಕೂಡ ನಾನು ಹಾಕೋತಾ ಇದ್ದೇನೆ. ಮತ್ತು ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಇಲ್ಲಿ ನಾನು ಮೊಸರನ್ನು ಹಾಕೋತಾ ಇದ್ದೇನೆ. ನೋಡಿ, ಅರ್ಧ kgಗೆ ನಾನು ಈ ಚಿಕ್ಕ ಬಟ್ಟಲಲ್ಲಿ ತೆಗೆದುಕೊಂಡಿದ್ದೀನಿ. ಇದೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು, ಖಾರ, ಮೊಸರು ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಇದು ಅರ್ಧ ತಾಸು ತನಕ ನಾವು ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು, ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದು. ನೋಡಿ, ಇವಾಗ ಇದು ಮಿಕ್ಸ್ ಆಗಿದೆ. ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ ಒಂದು ಅರ್ಧ ತಾಸು ಮ್ಯಾರಿನೇಟ್ ಆಗೋಕ್ಕೆ. ಅಲ್ಲಿ ತನಕ ನಾವು ಮಸಾಲೆನ ಮಾಡ್ಕೊಂಬರೋಣ. ನೋಡಿ, ಇವಾಗ ಇದು ಫ್ರೈ ಮಾಡಿಕೊಂಡಿರೋಂಥ ಮಸಾಲೆ ತಂಪಾಗಿದೆ. ಇದನ್ನು ಜಾರಿಗೆ ಹಾಕೋತಾ ಇದ್ದೇನೆ. ಮತ್ತು ಅದೇ ರೀತಿ ನಾವು ನೆನೆಸಿಟ್ಟಂಥ ಒಣಮೆಣಸು ಕೂಡ ನಾನು ಇದಕ್ಕೆ ಹಾಕೋತಾ ಇದ್ದೇನೆ. ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ನಾನು. ಆಮೇಲೆ 8ರಿಂದ 10 ಬೆಳ್ಳುಳ್ಳಿನ ಕೂಡ ನಾನು ಹಾಕೋತಾ ಇದ್ದೇನೆ. ನೋಡಿ, ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ನಾನು ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಮಾಡ್ಕೊಂಬರ್ತೀನಿ. ನೋಡಿ, ಇವಾಗ ಮಸಾಲೆನ ಡ್ರೈ ಆಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 2 ಸ್ಪೂನಷ್ಟು ಧನಿಯಾ ತೆಗೆದುಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಸಣ್ಣ ತುಂಡು ಚಕ್ಕೆ, 8ರಿಂದ 10 ಕಾಳು ಮೆಂತ್ಯ ಕಾಳು ತೆಗೆದುಕೊಂಡಿದ್ದೀನಿ. ಇದನ್ನು ನಾನು ಡ್ರೈ ಆಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕ್ತಾಯಿಲ್ಲ ನಾನು ಇದಕ್ಕೆ. ನೋಡಿರಿ, ಒಂದು 5ರಿಂದ 6 ಲವಂಗ ಇದೆ. 1 ಸ್ಪೂನಷ್ಟು ನಾನು ಪೆಪ್ಪರ್ ಹಾಕ್ಕೊಳ್ತಾ ಇದ್ದೇನೆ, ಮೆಣಸು ಕಾಳನ್ನು. ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಸ್ವಲ್ಪ ಹುರ್ಕೋಬೇಕು. ನಮ್ಗೆ ಗೊತ್ತಾಗುತ್ತೆ, ಸ್ವಲ್ಪ ಅದು ಸ್ಮೆಲ್ ಬರುತ್ತೆ ಮಸಾಲೆದೆಲ್ಲ. ಆವಾಗ ನಾವು ಇದನ್ನು ಇಳಿಸ್ಬಿಡಬೇಕು. ಜಾಸ್ತಿ ಇದನ್ನು ಫ್ರೈ ಮಾಡಬಾರ್ದು. ಇದು ಸ್ವಲ್ಪ ತಂಪಾದ ಮೇಲೆ ನಾನು ಇದನ್ನು ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದು ಫ್ರೈ ಮಾಡಿಕೊಂಡಿರೋಂಥ ಮಸಾಲೆ ತಂಪಾಗಿದೆ. ಇದನ್ನು ಜಾರಿಗೆ ಹಾಕ್ಕೋತಾ ಇದ್ದೇನೆ. ಮತ್ತು ಅದೇ ರೀತಿ ನಾವು ನೆನೆಸಿಟ್ಟಂಥ ಒಣಮೆಣಸು ಕೂಡ ನಾನು ಇದಕ್ಕೆ ಹಾಕ್ಕೋತಾ ಇದ್ದೇನೆ. ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೇನೆ ನಾನು. ಆಮೇಲೆ 8ರಿಂದ 10 ಬೆಳ್ಳುಳ್ಳಿನ ಕೂಡ ನಾನು ಹಾಕ್ಕೋತಾ ಇದ್ದೇನೆ. ನೋಡಿ, ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ನಾನು ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಮಾಡ್ಕೊಂಬರ್ತೀನಿ. ನೋಡಿ, ಈಗ ಮಸಾಲೆ ಕೂಡ ಪೇಸ್ಟ್ ಆಗಿದೆ. ಈಗ ನಾವು ಗೀ ರೋಸ್ಟನ್ನು ರೆಡಿ ಮಾಡೋಣ. ಈಗ ನಾನು ಒಂದು ಬಾಣಲೆನ ಒಲೆ ಮೇಲೆ ಇಟ್ಕೊಂಡಿದ್ದೇನೆ. ಇದಕ್ಕೆ ನಾನು
ತುಪ್ಪನ ಹಾಕೋತಾ ಇದ್ದೀನಿ. ಗೀ ರೋಸ್ಟ್ ಅಂದಮೇಲೆ ತುಪ್ಪ ಬೇಕೇ ಬೇಕು. ನಾನು ಕರಾವಳಿಯ ಕೋಸ್ಟಲ್ ಏರಿಯಾದ ಒಂದು ಗೀ ರೋಸ್ಟ್ ಮಾಡ್ತಾಯಿದ್ದೇನೆ ಇವತ್ತು. ನೋಡಿ, ಒಂದು 4-5 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕೋತಾ ಇದ್ದೇನೆ. ನಾನು ಕರಿಬೇವು ಸೊಪ್ಪನ್ನು ಹಾಕೋತಾ ಇದ್ದೇನೆ. ಇವಾಗ ನಾನು ಮ್ಯಾರಿನೇಟ್ ಮಾಡಿಟ್ಟಂಥ ಚಿಕನನ್ನು ಇದಕ್ಕೆ ಹಾಕೋತಾ ಇದ್ದೇನೆ. ಇದನ್ನು ಚೆನ್ನಾಗಿ ನಾವು ಈ ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೋಡಿ, ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೇನೆ ನಾನು. ಒಂದು 10 ನಿಮಿಷ ಇದು ಇದೇ ರೀತಿ ನಾವು ಇಡೋಣ. ಇದು ಹಾಫ್ ಬಾಯ್ಲ್ ಆಗಲಿ. ನೋಡಿ, ಇವಾಗ ಚಿಕನ್ ಹಾಫ್ ಬಾಯ್ಲ್ ಆಗಿದೆ. ಇವಾಗ ನೋಡಿ, ಅರ್ಧ ಬೆಂದಿದೆ ಇವಾಗ ಚಿಕನ್ನು. ಈಗ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ನೋಡು, ಆ ತುಪ್ಪದಲ್ಲೇ ಇದು ಬಾಯ್ಲ್ ಆಗಬೇಕು ಚಿಕನ್. ನೋಡಿ, ನಾವು ನೀರೇನು ಹಾಕಿಲ್ಲ ಇದಕ್ಕೆ. ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕ್ತೇನೆ. ನಿಮ್ಗೆ ಇಷ್ಟ ಇದ್ದರೆ ನೀವು ಹಾಕ್ಬೋದು. ನಿಮಗೆ ಸ್ವೀಟ್ ಇಷ್ಟ ಇಲ್ಲ ಅಂದರೆ ನೀವು ಹಾಕೋದು ಬೇಡ. ತುಂಬ ಹಾಕಬಾರ್ದು, ಸ್ವಲ್ಪ ಅಷ್ಟೇ. ನೋಡಿ, ಇಷ್ಟೇ ಹಾಕ್ತಾಯಿದ್ದೀನಿ ನಾನು. ಬೆಲ್ಲ ಇಷ್ಟೇ ಹಾಕ್ತಾಯಿದ್ದೀನಿ. ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕೋದಿಲ್ಲ. ಅವ್ರವ್ರ ಇಷ್ಟದ ಪ್ರಕಾರ ಮಾಡಿಕೊಂಡ್ರೆ ಆಯಿತು. ಒಂದು 5 ನಿಮಿಷ ಇದನ್ನು ಇದೇ ರೀತಿ ಬೇಯಕ್ಕಿಡ್ತೀನಿ ನಾನು. ನೋಡಿ, ಇವಾಗ ಆಗಿದೆ ಇದು. ನೋಡಿ, ತುಪ್ಪ ಎಲ್ಲ ಹೇಗೆ ಚೆನ್ನಾಗಿ ಬಿಟ್ಕೊಂಡಿದೆ. ನೋಡಿ, ಇದು ಇವಾಗ ಆಗಿದೆ, ಚೆನ್ನಾಗಿ ಬಂದಿದೆ. ಎಲ್ಲ ಮಸಾಲೆ ಕೂಡ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ. ಇದು ಇವಾಗ ರೆಡಿಯಾಗಿದೆ. ನೋಡಿ, ತುಪ್ಪ ಎಲ್ಲ ಹೇಗೆ ಕಾಣ್ತಾ ಇದೆ. ಯಾವುದೇ ರೀತಿ ನಾವು ಸ್ವಲ್ಪನೂ ನೀರು ಹಾಕಿಲ್ಲ ಇದಕ್ಕೆ. ನೋಡಿ, ಅದರಲ್ಲೇ ಇದು ತುಪ್ಪದಲ್ಲೇ ಮಸಾಲೆಯಲ್ಲೇ ಇದು ಚಿಕನ್ ಬಾಯ್ಲ್ ಆಗಿದೆ. ಇವಾಗ ನಾನು ಒಲೆನ ಆಫ್ ಮಾಡ್ಕೋತಾ ಇದ್ದೀನಿ. ನೋಡಿ, ಚಿಕನ್ ಗೀ ರೋಸ್ಟ್ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ. ಕರಾವಳಿಯ ಒಂದು ಕೋಸ್ಟಲ್ ಏರಿಯಾದ ಒಂದು ಗೀ ರೋಸ್ಟ್ ಇದು. ತುಂಬ ಫೇಮಸ್ ಆ ಕಡೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ನಾವು ರೈಸ್ ಜೊತೆ, ರೋಟಿ, ಚಪಾತಿ, ನೀರು ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆಗದೇ ಇದ್ದರೂ ಕೂಡ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ, ಹೇಗೆ ಬಂತು ಅಂತ ತಿಳಿಸಿ. ನೀವು ಟ್ರೈ ಮಾಡಿ ಮನೆಯಲ್ಲಿ. ನಾನು ಹೇಳಿದಂತೆ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನಾನು ಯಾವುದೇ ಒಂದು ನೀರನ್ನು ಕೂಡ ಇದಕ್ಕೆ ಉಪಯೋಗಿಸಿಲ್ಲ. ತುಪ್ಪ ಮತ್ತು ಮಸಾಲೆಯಲ್ಲೇ ಅದು ಚಿಕನ್ ಬೆಂದಿದೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನೀವು ಕೂಡ ಟ್ರೈ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ಥ್ಯಾಂಕ್ ಯು.